ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ಅಂತಲೇ ಹೇಳ್ಬೋದು ಫಿಶ್ ಸಾಂಬಾರನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವೀಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ನೀವು ಊಟ ಮಾಡಿರ್ಬೋದು ಡಾಬಾದಲ್ಲೋ ಅಥವಾ ರೆಸ್ಟೋರೆಂಟ್ಗಳಲ್ಲೋ. ಆ ಟೇಸ್ಟ್ ಮನೇಲಿ ಹೇಗೆ ಮಾಡಬೇಕು ಅಂದರೆ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕೊಬ್ಬರಿ ಬಟ್ಟಲವನ್ನು ತೊಗೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಗೂ ಅದನ್ನು ಮೊದಲಿಗೆ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಒಂದು ಇಡೀ ಆಗುವಷ್ಟು ಕೊತ್ತಂಬರಿಯನ್ನು ನೋಡಿ, ಕೊಬ್ಬರಿ ಹಾಗೂ ಚಕ್ಕೆಯನ್ನು ಗ್ರೈಂಡ್ ಮಾಡಿಕೊಂಡು ನಂತರ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಒಂದೇ ಸಲ ಹಾಕಿದರೆ ಬೇಗ ಗ್ರೈಂಡ್ ಆಗೋಲ್ಲ. ಹಾಗಾಗಿ ಮೊದಲು ಕೊಬ್ಬರಿಯನ್ನು ಹಾಕ್ಕೊಂಡು ನಂತರ ನೀವು ಅದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಸೈಡಲ್ಲಿಡಿ. ಈಗ ನಾನು ಇಲ್ಲಿ 2 kg ಆಗುವಷ್ಟು ಮೀನನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೈಡ್ಗೆ ಅದನ್ನ ಇಟ್ಕೊತೀನಿ. ಈಗ ಒಂದು ಪಾತ್ರೆನ ತೊಗೊಳ್ಬೇಕು. ಪಾತ್ರೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ನೋಡಿ. ಒಂದು ಸಲ ಈ ಫಿಶ್ ಸಾಂಬಾರನ್ನು ನೀವು ಮನೇಲಿ ಹೇಗೆ ಟ್ರೈ ಮಾಡ್ತೀರೋ ಗೊತ್ತಿಲ್ಲ ನನಗೆ, ಬಟ್ ಈ ಸ್ಟೈಲಲ್ಲಿ ನೀವು ಒಂದು ಸಲ ಯಾರಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಒಂದು ಸಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಾಡಿಲ್ಲಂದರೆ ಈ ಥರದ ಫಿಶ್ ಸಾಂಬಾರನ್ನು ನೀವು ಒಂದು ಸಲ ಮಾಡಿ ನೋಡಿ. ಮೊದಲಿಗೆ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಕರಿಬೇವು ಹಾಗೂ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉದ್ದುದ್ದನೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಈರುಳ್ಳಿ ಮಾತ್ರ ಮಿಸ್ ಮಾಡದೆ ಹಾಕಬೇಕು. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಈರುಳ್ಳಿ ಹಣ್ಣು ಹಾಕಿ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೀವು ಹೊರಗಡೆ ಹೋದಾಗ ಪರೋಟ ಜೊತೆನೋ ಅಥವಾ ಚಪಾತಿ ಜೊತೆನೋ ಮುದ್ದೆ ಜೊತೆನೋ ಫಿಶ್ ಸಾಂಬಾರನ್ನು ಊಟ ಮಾಡಿರ್ಬೋದು. ಬಟ್ ಆ ಟೇಸ್ಟ್ ಬೇಕು ಅಂದರೆ ಮನೇಲಿ ಖಂಡಿತವಾಗ್ಲೂ ಈ ನಾನು ಮಾಡಿರುವಂಥ ಸ್ಟೈಲಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದ ಫಿಶ್ ಸಾಂಬಾರು ನಮ್ಮ ಅಪ್ಪಗೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ನಾನು ನಮ್ಮ ಮನೇಲಿ ಮಾಡಿದರೆ ನಮ್ಮ ಅಪ್ಪಗೋಸ್ಕರ ಈ ಫಿಶ್ ಸಾಂಬಾರನ್ನು ಮಾಡ್ತೀನಿ. ಬಿಕಾಸ್ ನಮ್ಮಮ್ಮ ಫಿಶನ್ನು ಊಟನೇ ಮಾಡೋದಿಲ್ಲ. ಹಾಗಾಗಿ ನಮ್ಮ ಪಪ್ಪಗೋಸ್ಕರ ನಾನು ಇದನ್ನು ಫಿಶ್ ಸಾಂಬಾರನ್ನು ಮಾಡಿದ್ದೀನಿ. ನಮ್ಮ ಅಪ್ಪನೂ ಕೂಡ ಊಟ ಮಾಡಿ ಹೇಳಿದರು ತುಂಬ ಚೆನ್ನಾಗಾಗಿದೆ ಅಂತ. ನಮ್ಮಮ್ಮ ಫಿಶ್ ಊಟ ಮಾಡಲ್ಲ. ಊಟ ಮಾಡಿದರೆ ಮೋಸ್ಟ್ಲಿ ಹೇಳ್ತಿದ್ರೇನೋ ಚೆನ್ನಾಗಾಗಿದೆ ಅಂತ, ಬಟ್ ಅವ್ರು ಫಿಶ್ ಊಟ ಮಾಡಲ್ಲ. ಹಾಗಾಗಿ ನಾನು ಡಾಬಾ ಸ್ಟೈಲ ರೆಸ್ಟೋರೆಂಟ್ ಸ್ಟೈಲ್ಗಳ ಫಿಶ್ ಸಾಂಬಾರನ್ನು ನಮ್ಮ ಅಪ್ಪಗೋಸ್ಕರ ಮಾಡಿಕೊಟ್ಟಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ರುಬ್ಬಿರುವಂಥ ಮಸಾಲೆನ ತೆಗೆದುಕೊಂಡು ಒಂದು ಪಾತ್ರೆಗೆ ಅಥವಾ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮೊದಲಿಗೆ ಹುಣಸೆನ ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿದ್ದೆ. ನೀವು ಎಷ್ಟು ಹುಳಿ ಮುಂದಾಗಿ ಮಾಡ್ತೀರೋ ಅಷ್ಟು ಟೇಸ್ಟಾಗಿ ಅಷ್ಟು ರುಚಿಯಾಗಿ ಫಿಶ್ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಚೆನ್ನಾಗಿ ಹುಳಿಯನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಕೂಡ ಹಾಕಿ ಮಾಡ್ಬೋದು. ಆದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ. ಅದು ರುಬ್ಬಿರುವಂಥ ಮಸಾಲೆಯಲ್ಲಿ 1 ಲೋಟದಷ್ಟು ಅಷ್ಟೇ ನಾನು ನೀರನ್ನು ಹಾಕ್ಕೊಂಡು ಈಗ ಹುಳಿಯನ್ನು ಚೆನ್ನಾಗಿ ಹಿಂಡ್ತಾ ಇದ್ದೀನಿ. ನಿಮಗೆ ಫಿಶ್ ಮೇಲೆ ನೀರು ಹಾಕೋದು ಡಿಪೆಂಡ್ ಆಗುತ್ತೆ. ನಿಮಗೆ ಸಾಂಬಾರು ಜಾಸ್ತಿ ಬೇಕಂದ್ರೆ ನೀರನ್ನು ಜಾಸ್ತಿ ಹಾಕಿ ಮಸಾಲೆನ ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 2 kg ಆಗೋಷ್ಟು ಮೀನಿಗೆ ಮಾತ್ರ ತೊಗೊಂಡಿದ್ದೀನಿ ಮಸಾಲೆನ. ಈಗ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೂ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು. ಖಂಡಿತವಾಗ್ಲೂ ಈ ಸ್ಟೈಲಲ್ಲಿ ನೀವು ಒಂದು ಸಲ ಮಾಡಿ ನೋಡಿ, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನು 1.5 ನಮ್ಮದು ಸ್ಪೂನ್ ಸ್ವಲ್ಪ ದೊಡ್ಡದಿದೆ, 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅದಕ್ಕೆ ಕಾಟುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಡೈರೆಕ್ಟಾಗಿ ನೀವು ಪಾತ್ರೆಯಲ್ಲಿ ಮಸಾಲೆ ಹಾಕಿ ಹಾಕ್ಕೊಳ್ಳೋದ್ರಿಂದ ಗ್ಯಾಸನ್ನು ನಾವು ಉರಿಯಲ್ಲಿ ಇಟ್ಕೊಂಡಿರ್ತೀವಿ, ಬೇಗ ಅದು ಒಡೆದೋಗೋದಿಲ್ಲ. ಖಾರದ ಪುಡಿ ನೋಡಿ ಈ ಥರ ಉಂಡೆ ಇದೆಯಲ್ಲ, ಅದು ಬೇಗ ಒಡೆದೋಗೋದಿಲ್ಲ. ಹಾಗಾಗಿ ನಾವು ಫಸ್ಟಿಗೆ ಎಲ್ಲ ಚೆನ್ನಾಗಿ ಹುಳಿ ಆಮೇಲೆ ಮಸಾಲೆ ಕಾಟುವ ಮಸಾಲ ಅದನ್ನೆಲ್ಲ ಹಾಕ್ಕೊಂಡು ಫಸ್ಟಿಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಅಷ್ಟೊತ್ತಿಗೆ ಈರುಳ್ಳಿ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಂದೋಗಿಬಿಡುತ್ತೆ. ಹಾಗಾಗಿ ನಾನು ಈ ಥರ ನಿಮಗೆ ಚೆನ್ನಾಗಿ ನೋಡಿ, ಖಾರದ ಪುಡಿ ಯಾವ ಥರ ಗಂಟಿದೆ, ಈ ಗಂಟು ಒಲೆ ಮೇಲೆ ಇಟ್ಟರೆ ಬೇಗ ಹೋಗೋದಿಲ್ಲ. ಹಾಗಾಗಿ ನಾನು ಈ ಥರದ ರೆಸಿಪಿನ ಈಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಹುಣಸೆ ಹಣ್ಣನ್ನು ಜಾಸ್ತಿ ನೆನೆಟ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು, ಫಿಶ್ ಸಾಂಬಾರಂತೂ. ಅದಕ್ಕೆ ನಿಮಗೆ ಒಂದು ಸಲ ಟ್ರೈ ಮಾಡಿ ಈ ಟೇಸ್ಟಲ್ಲಿ ಅಂತ ಹೇಳಿದೆ ನೋಡಿ. ಈಗ ಚೆನ್ನಾಗಿ ಗಂಟಿಲ್ಲದಂತೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈಗ ಇದನ್ನ ಸೈಡಲ್ಲಿಟ್ಟು ಈಗ ನೋಡಿ ಅದೇ ತವದಲ್ಲಿ ನೋಡಿ ನಾನು ಈರುಳ್ಳಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾಯಿದೆ. ನಿಮಗೆ ಬೇಕು ಅಂದರೆ ಈರುಳ್ಳಿ ಪೂರ್ತಿ ರೋಸ್ಟ್ ಆಗೋವರೆಗೂ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಷ್ಟೇನು ರೋಸ್ಟಾಗಿ ಬೆಳೆಸಿಲ್ಲ. ಈಗ ರುಬ್ಬಿರುವಂಥ ಮಸಾಲೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಈ ಪಾತ್ರೆ ಒಳಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ.
ನೋಡಿ ಈ ಥರದ ರೆಸಿಪಿ ನಾವು ರೆಸ್ಟೋರೆಂಟ್ಗಳ ಎಲ್ಲೋ ಊಟ ಮಾಡಿರ್ತೀವಿ, ಬಟ್ ನಾವು ಮನೇಲಿ ಮಾಡಿದಾಗ ಆ ಟೇಸ್ಟ್ ಬರೋದೇ ಇಲ್ಲ. ಯಾಕಪ್ಪ ಅಂದರೆ ಅವರು ಇದೇ ಥರನೇ ಮಾಡಿರ್ತಾರೆ, ಬಟ್ ಅವ್ರು ಏನೋ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ಬೋದು ಅಷ್ಟೇ. ನೋಡಿ ಈಗ ಚೆನ್ನಾಗಿ ಮೀನು ಸಾರು ಕುದಿ ಬರಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ಹಸಿ ವಾಸನೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು. ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಸೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕನಿಷ್ಠ ಅಂದರೆ ಒಂದು 10ರಿಂದ 12 ನಿಮಿಷ ನೀವು ಚೆನ್ನಾಗಿ ಇದನ್ನು ಮೀನದ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು, ಚೆನ್ನಾಗಿ ಎಣ್ಣೆ ಬಿಡೋ ಥರ ಮಸಾಲೆ ಎಲ್ಲ ಖಾರದ ಪುಡಿ ಅಥವಾ ಮಸಾಲೆ ಸ್ಮೆಲ್ ಹೋಗೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು. ನೋಡಿ ಎಲ್ಲ ಚೆನ್ನಾಗಿ ಕುದ್ದ ತಕ್ಷಣ ನಾನು ಇಲ್ಲಿ ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಫಿಶನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಖಂಡಿತವಾಗ್ಲೂ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿ ಜೊತೆ ಅಷ್ಟೇನು ಚೆನ್ನಾಗಾಗಲ್ಲ, ಊಟ ಮಾಡೋರು ಊಟ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಮುದ್ದೆ ಫಿಶ್ ಸಾಂಬಾರು ಅಂದರೆ ತುಂಬ ಫೇವ್ರೇಟು. ಹಾಗಾಗಿ ಮುದ್ದೆ ಜೊತೆ ಈ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಫಿಶನ್ನು ಮಂತ್ಲಿಗೆ 1 ಟೈಮ್ ಆದರೂ ಊಟ ಮಾಡಬೇಕು. ಫಿಶ್ಶಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಮಕ್ಳಿಗೂ ಕೊಡೋದ್ರಿಂದ ಅವ್ರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫಿಶ್ ಕೂಡ ಕೂದಲು ಉದುರೋರಿಗೆ ಇದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಕನಿಷ್ಠ ಅಂದರೆ ವೀಕ್ಲಿ 1 ಟೈಮ್ ಊಟ ಮಾಡೋದ್ರಿಂದ ಕೂದಲು ಉದುರುವಿಕೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಜಾಸ್ತಿ ಇದನ್ನು ಕುದಿಸ್ಲಿಕ್ಕೆ ಹೋಗಬೇಡಿ, ಫಿಶ್ ಎಲ್ಲ ಪೂರ್ತಿ ಬೆಂದು ಚಪಾಟಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನೀವು ಆ ಥರ ಮಾತ್ರ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. 1 ಟೈಮ್ ಹಾಕಿದ ತಕ್ಷಣ ಒಂದು 2 ನಿಮಿಷ ಬಿಟ್ಟು 1 ಟೈಮ್ ಅದನ್ನು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ತಿರುಗಿಸ್ಬಿಟ್ರೆ ಸಾಕು ಅಷ್ಟೇ. ನೋಡಿ ಫಿಶ್ ಹಾಕಿ ಒಂದು 4 ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ, ಇಲ್ಲಾಂದರೆ ಪೂರ್ತಿ ಸಾಂಬಾರೆಲ್ಲ ಇದಾಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಬೇಯಿಸ್ಲಿಕ್ಕೇನು ಹೋಗಬೇಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕಿಬಿಡಬೇಕು ಅಷ್ಟೇ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಕುದಿ ಬರೋವರೆಗೂ ನೀವು 1 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಇನ್ನೊಂದು ಟೈಮ್ ನೀವು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಫಿಶನ್ನು ತಿರುಗಿಸಿದ್ರೆ ಮುಗೀತು, ಫಿಶ್ ಸಾಂಬಾರು ಈಗ ರೆಡಿ ಆಗುತ್ತೆ. ನೋಡಿ ಸುಮ್ಮನೆ ನೀವು ಹೊರಗಡೆ ಹೋಗಿ ಊಟದ ಮಾಡೋಕ್ಕಿಂತಲೂ ಮನೇಲೇ ಫಿಶ್ ಸಾಂಬಾರು, ನಿಮಗೆ ಫಿಶ್ ಫ್ರೈ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಾನು ಮೊನ್ನೆ ರೀಸೆಂಟಾಗಿ ವೀಡಿಯೋದಲ್ಲಿ ಹಾಕಿದ್ದೆ. ನೋಡಿ ಫಿಶ್ ಸಾಂಬಾರು ಈಗ ರೆಡಿ ಆಯಿತು. ಕೇವಲ ನೀವು ಅತಿ ಕಡಿಮೆ ಸಮಯದಲ್ಲಿ ಅತಿ ಟೇಸ್ಟಿಯಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿದಂತಹ ಈ ಫಿಶ್ ಸಾಂಬಾರು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.